ಹಾಯ್ ಫ್ರೆಂಡ್ಸ್, ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಪುದೀನ ರೈಸ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ನೋಡಿ, ನಾನು ಇಲ್ಲಿ ಫಸ್ಟು ಬಾಸುಮತಿ ಅಕ್ಕಿನ ಒಂದು 20 ನಿಮಿಷ ನೆನೆಸಿ ಒಂದು ವಿಜಲ್ ಮಾಡಿ ಇದನ್ನು ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ. ಇದರಲ್ಲಿರೋದು ಉದುರಾಗಿರ್ಬೇಕಿದು, ಆ ಥರ ಮಾಡ್ಕೊಂಡಿದ್ದೀನಿ. ಅದರಲ್ಲೇ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಚಕ್ಕೆ, ಒಂದು ಮರಾಠ ಮಗ್ಗು, ಒಂದು ಅನಾನಸು ಹಾಕಿ ನಾನು ಈ ಥರ ನೋಡಿ ಈ ಥರ ಬೇಯಿಸ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಕಟ್ ಪುದೀನದಲ್ಲಿ ನಾನು ಅರ್ಧ ಕಟ್ಟು ಪುದೀನ ನಾನು ಮಿಕ್ಸಿ ಮಾಡ್ಕೊಳ್ತೀನಿ, ಮತ್ತು ಅರ್ಧ ಕಟ್ಟು ಹಾಗೆ ಕಟ್ ಮಾಡಿ ಹಾಕ್ಕೊಳ್ತೀನಿ. ಮತ್ತು 1 ಟೊಮೆಟೊನ ನಾನು ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕಟ್ ಪುದೀನದಲ್ಲಿ ಒಂದು ಅರ್ಧ ಕಟ್ಟು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅರ್ಧ ಕಟ್ಟು ಆಮೇಲೆ ಹಾಕ್ತೀನಿ. ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಇದೆಲ್ಲ ರೈಸ್ಗೆ, ಪುದೀನ ರೈಸ್ಗೆ. ಇದು ನೋಡಿ ಮೊಸರು ಬಜ್ಜಿ ಮಾಡೋಕ್ಕೆ ಇದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1-2 ಮೆಣಸಿನ್ಕಾಯಿನ, ಆಮೇಲೆ ಟೊಮೆಟೊ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಮತ್ತು ಒಂದು ಚೂರು ಕೊತ್ತಂಬರಿ ಸೊಪ್ಪು. ನೋಡಿ, ಗಟ್ಟಿ ಮೊಸರು ತೊಗೊಂಡಿದ್ದೀನಿ ರಾಯ್ತ ಮಾಡೋಕ್ಕೆ, ಮೊಸರು ಬಜ್ಜಿ ಮಾಡೋಕ್ಕೆ. ನೋಡಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂತ ಇದೆ. ಈಗ ನಾನು ನೋಡಿ ಉದ್ದುದ್ದ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬೇರೆ ಯಾವ ಖಾರನೂ ನಾನು ಯೂಸ್ ಮಾಡ್ತಾಯಿಲ್ಲ, ಇದೇ ಮೆಣಸಿನ್ಕಾಯಿನೇ ಖಾರ ಇರುತ್ತೆ, ಅದಕ್ಕೋಸ್ಕರ ಇದನ್ನ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡಿದ್ದೀನಿ. ನೋಡಿ, ಉದ್ದುದ್ದ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಇದು ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಈರುಳ್ಳಿ ಇದು ಫುಲ್ ಕಲರ್ ಚೇಂಜ್ ಆಗಬೇಕು. ನೋಡಿ, ಈ ಥರ ಸಾಫ್ಟ್ ಆಗಬೇಕು. ಈ ಥರ ಆಗೋವರೆಗೂ ನಾನು ಈರುಳ್ಳಿನ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಪುದೀನ ರೈಸ್ ಮಾಡೋಕ್ಕೆ ನೋಡಿ, ಈಗ ನಾನು ಈ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಪುದೀನ ಪೇಸ್ಟು ಅರ್ಧ ಕಟ್ಟು ಅದನ್ನ ಹಾಕ್ಕೊಂಡಿದ್ದೀನಿ. ನಾನು ಪೇಸ್ಟ್ ಮಾಡೋಕ್ಕೆ ಜಾಸ್ತಿ 1 ಕಟ್ ಪುದೀನ ಸೊಪ್ಪಿನ ಕಟ್ಟಲ್ಲಿ ನಾನು 3/4 ಕಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. 1/4 ಕಟ್ನಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಹಾಕ್ತೀನಿ, ಅದನ್ನು 2 ಸಲ ಯೂಸ್ ಮಾಡ್ತೀನಿ. ಪುದೀನ ರೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಟೇಸ್ಟು ಸಖತ್ತಾಗಿರುತ್ತೆ. ನೋಡಿ, ಈಗ ಪೇಸ್ಟ್ ಹಾಕ್ಕೊಂಡು ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಎಣ್ಣೆಲಿ, ಇದು ಎಣ್ಣೆ ಬಿಡೋವರೆಗೂ ಇದನ್ನು ನಾನು ಎಣ್ಣೆಲಿ ಇದನ್ನು ಕುದಿಸ್ಕೊಳ್ತೀನಿ. ಈ ಪುದೀನ, ಆಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಎಣ್ಣೆ ಬಿಡಬೇಕಿದು, ಅಲ್ಲಿವರೆಗೆ ಕುದಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಒಂಚೂರು ನಾನು ಜೀರಿಗೆ ಪೌಡ್ರ್ ಹಾಕಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ ನಾನು. ಎಲ್ಲದನ್ನು ಒಂದು 1/4 ಟೀ ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ರೈಸ್ ಮಾಡುವಾಗ ನಾನು ಚಕ್ಕೆ, ಆಮೇಲೆ ಅನಾನಸು, ಮರಾಠಿ ಮೊಗ್ಗು, ಒಂದು 3 ಏಲಕ್ಕಿ, ಒಂದು 5 ಲವಂಗ ಹಾಕಿ ನಾನು ಬಾಸುಮತಿ ರೈಸ್ನ ಒಂದು ವಿಜಲ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಅದು ಈಗ ನಾನು ಒಗ್ಗರಣೆಗೆ ಅದೆಲ್ಲ ಏನೂ ಹಾಕಿಲ್ಲ, ಚಕ್ಕೆ ಲವಂಗ ಏನೂ ಹಾಕಿಲ್ಲ. ಈಗ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ರೈಸ್ ಬೇಯಿಸ್ಕೊಂಡಿದ್ದೀನಿ ನಾನು. ನೋಡಿ, ಈಗ ಎಲ್ಲ ಚೆನ್ನಾಗಿ ಎಣ್ಣೆಲಿ ಇದು ಬೆಂದ ಮೇಲೆ ಪುದೀನ ಪೇಸ್ಟು, ಈಗ ನಾನು ಟೊಮೆಟೊ ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಬೇಡ ಅಂದರೆ ನಿಂಬೆಹಣ್ಣು ಹಾಕ್ಕೋಬೋದು. ನಾನು ಟೊಮೆಟೊ ಇಷ್ಟ ಅಂತ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಸ್ಕಿಪ್ ಮಾಡಿ ನಿಂಬೆಹಣ್ಣಿಂದ ರಸ ಹಾಕ್ಕೋಬೋದು. ನೋಡಿ, ಈಗ ಟೊಮೆಟೊ ಪೇಸ್ಟು ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ
ಬೆಂದಾದಮೇಲೆ ನಾನು ಪುದೀನಾನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ ಎಲ್ಲದು ಎಣ್ಣೆ ಬಿಟ್ಕೊಳ್ಬೇಕು. ಆ ಥರ ನಾವು ಇದನ್ನು ರೆಡಿ ಮಾಡ್ಕೋಬೇಕು. ನೋಡಿ ರೈಸು ಎಷ್ಟು ಉದುರಾಗಿದೆ. ಈಗ ಇದನ್ನು ನಾನು ಎಲ್ಲ ಆದಮೇಲೆ ಇದಕ್ಕೆ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಾವು ಇದನ್ನೆಲ್ಲ ಹಾಕಿ ವಿಜಲ್ ಮಾಡಿದರೆ ಅದೊಂಥರ ಟೇಸ್ಟ್ ಬೇರೆ ಇರುತ್ತೆ. ಇದೊಂಥರ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಈ ಥರ ಪುದೀನ ಒಗ್ಗರಣೆ ಕೊಟ್ಟು ರೈಸ್ ಮಾಡಿಕೊಂಡು ಇದನ್ನು ನಾವು ಮಿಕ್ಸ್ ಮಾಡೋದ್ರಿಂದ ಇದು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದು ನೋಡಿ ಏಲಕ್ಕಿ, ಆಮೇಲೆ ಲವಂಗ, ಚಕ್ಕೆ, ಅನಾನಸು, ಆಮೇಲೆ ಮರಾಠಿ ಮೊಗ್ಗು ಎಲ್ಲ ಇದಕ್ಕೆ ಹಾಕ್ಕೊಂಡು ನಾನು ಆಮೇಲೆ ಒಂದು ಪಲಾವ್ ಎಲೆನೂ ಹಾಕ್ಕೊಂಡು ನಾನು ಇದನ್ನು ಕುದಿಸ್ಕೊಂಡಿದ್ದೀನಿ. ಒಂದು ವಿಜಲ್ ಮಾಡಿಕೊಂಡು ಅದರಲ್ಲಿರೋ ಗಂಜಿ ಎಲ್ಲ ತೆಗೆದು ಇದನ್ನು ಇಟ್ಕೊಂಡಿದ್ದೀನಿ ನಾನು ರೈಸ್ ಬಾಸುಮತಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದೆ ನಾನು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ, ಎಷ್ಟು ಉದುರಾಗಿ ಬಂದಿದೆ ನೋಡಿ. ಇನ್ನೊಂದು ಸ್ವಲ್ಪ ಇದು ತಣ್ಣಗಾದ್ಮೇಲೆ ಇನ್ನೂ ಉದುರಾಗಿರುತ್ತೆ ಇದು. ಇದಕ್ಕೆ ಕಾಂಬಿನೇಷನು ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ. ನೋಡಿ ಸೂಪರಾಗಿರೋ ಪುದೀನ ರೈಸು ರೆಡಿ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ಈಗ ನಾನು ಮೊಸರು ಬಜ್ಜಿನ ಮಾಡ್ತಾಯಿದ್ದೀನಿ. ಇಲ್ಲಿ ಸೌತೆಕಾಯಿ ಯೂಸ್ ಮಾಡಿಲ್ಲ, ನಾನು ಇರಲಿಲ್ಲ ಸೌತೆಕಾಯಿ, ಅದಕ್ಕೋಸ್ಕರ ಯೂಸ್ ಮಾಡಿಲ್ಲ. ಟೊಮೆಟೊ ಹಾಕ್ಕೊಂಡಿದ್ದೀನಿ ಮತ್ತು 2 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಿಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮೊಸರು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ನಾನು. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ನೋಡಿ ರಾಯ್ತಾನೂ ರೆಡಿ ಆಯಿತು, ಮೊಸರು ಬಜ್ಜಿನೂ ರೆಡಿ ಆಯಿತು. ಈಗ ಸರ್ವ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪುದೀನ ರೈಸು. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ನಮಸ್ಕಾರ.